ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂದಾಕ್ಷಣ ವೀಕ್ಷಕರಿಗೆ ನೆನಪಾಗುವ ನೆನಪುಗಳಲ್ಲಿ ಒಂದು ರಕ್ಷಿತಾ ಶೆಟ್ಟಿ ಹಾಗೂ ರಘು ಅವರ ಬಾಂಧವ್ಯ. ಅವರಿಬ್ಬರ ಬಾಂಧವ್ಯವನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವೀಕ್ಷಕರು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಹುತೇಕರು ಅವರಿಬ್ಬರ ಅಭಿಮಾನಿಗಳು ಆಗಿ ಹೋಗಿದ್ರು. ಅವರಿಬ್ಬರ ನಡುವಿನ ಆ ಒಂದು ಸುಂದರ ಬಾಂಧವ್ಯವನ್ನ ನೋಡಿ. ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ರಘು ಹಾಗೂ ರಕ್ಷಿತಾ ಅವರು ಜೊತೆಯಾಗಿದ್ರೆ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾದ ಬಳಿಕ ಕೂಡ ಆ ಬಾಂಧವ್ಯ ಹಾಗೇ ಕಂಟಿನ್ಯೂ ಆಗಲಿ, ಅವರಿಬ್ಬರು ಇದೇ ರೀತಿ ಕಾಂಟ್ಯಾಕ್ಟಲ್ಲಿ ಇರಲಿ ಅಂತ ವೀಕ್ಷಕರು ಬಯಸಿದ್ರು. ವೀಕ್ಷಕರು ಬಯಸಿದಂತೆ ಅವರಿಬ್ಬರು ಇರ್ತಾ ಇರೋದು ವೀಕ್ಷಕರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಚ್ಚ ಸುದೀಪ್ ಅವರ ಮುಂದೆ ಒಂದು ಅದ್ಭುತವಾದಂಥ ಮಾತನ್ನ ರಘು ಅವರು ಹೇಳ್ತಾರೆ. ನನಗೆ ಸಿಸ್ಟರ್ ಇದ್ದಾರೆ, ಆದ್ರೆ ಅವ್ರ ಜೊತೆ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಅವರ ಕೇರ್ ಹೇಗಿರುತ್ತೆ ನನಗೆ ತೋರಿಸಿ ಕೂಡ ಒಬ್ಳು ತಂಗಿ ಇರಬೇಕಿತ್ತು ಅಂತ. ಆದ್ರೆ ಇನ್ ಮುಂದೆ ನನ್ನ ಲೈಫಲ್ಲಿ ನನ್ನ ತಂಗಿ ಇರ್ತಾಳೆ, ನನ್ನ ಕುಟುಂಬದ ಸದಸ್ಯ ಆಗಿರ್ತಾಳೆ ರಕ್ಷಿತಾ ಅಂತ ರಘು ಅವರು ಹೇಳ್ತಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂದ್ಕೊಂಡಿದ್ರು ಮೇ ಬಿ ತಾನು ಫಿನಾಲೆಗೆ ಬರಬೇಕು ಅನ್ನೋ ಕಾರಣಕ್ಕೆ ರಘು ಅವರು ಈ ರೀತಿ ಡೈಲಾಗ್ಗಳನ್ನು ಹೊಡೆದಿರ್ಬೋದು, ಅಥವಾ ರಕ್ಷಿತಾ ಅವರ ಬಾಂಧವ್ಯ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಅದು ಕೂಡ ಕಟ್ಟಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಆ ಬಾಂಧವ್ಯ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಅನ್ನೋದನ್ನು ನಾವು ನೋಡಿದ್ದೀವಿ. ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾವ ರೀತಿ ಇದ್ದರು, ಅವರು ಸೀಕ್ರೆಟ್ ರೂಮ್ಗೆ ಹೋಗುವಂಥ ಸಂದರ್ಭದಲ್ಲಿ ರಘು ಅವ್ರಿಗೆ ಎಷ್ಟರ ಮಟ್ಟಿಗೆ ಎಲಿಮಿನೇಟ್ ಆದರು ಅಂತ ರಕ್ಷಿತಾ ಬೇಜಾರು ಮಾಡಿಕೊಂಡ್ರು, ಎಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ಹಾಗೆಯೇ ತನಗೆ ಸಿಕ್ಕಿದಂಥ ಉತ್ತಮ ಮೆಡಲನ್ನು ರಘುವಣ್ಣಗೆ ಕೊಡ್ತಾರೆ. ಆವಾಗ ರಕ್ಷಿತಾ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ನನಗೆ ಯಾವತ್ತಾದರೂ ಕಷ್ಟ ಬಂದಾಗ ಅಲ್ಲಿ ರಘುವಣ್ಣ ಇದ್ದೇ ಇರ್ತಾರೆ, ನಾನೊಂದು ಫೋನ್ ಹಾಕಿದ್ರೆ ರಘುವಣ್ಣ ನನಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಅನ್ನೋ ಧೈರ್ಯ ಇದೆ. ನನಗೆ ಸಿಕ್ಕಿದಂಥ ಉತ್ತಮ ನಾನು ರಘುವಣ್ಣಗೆ ಕೊಡ್ತೀನಿ, ಅವರು ಇದ್ದರೆ ನನಗೆ ಧೈರ್ಯ, ಅವರನ್ನೋದು ನನಗೊಂಥರ ಹೆಮ್ಮೆ ಅನ್ನೋ ಮಾತನ್ನು ಹೇಳ್ತಾರೆ. ಅವತ್ತು ರಕ್ಷಿತಾ ಆಡಿದಂಥ ಮಾತು ತುಂಬಾ ಭಾವುಕವಾಗಿತ್ತು. ಸಾಕಷ್ಟು ಜನರ ಕಣ್ಣುಗಳು ಅವತ್ತು ತೇವಗೊಂಡಿದ್ರು, ವೀಕ್ಷಕರ ಕಣ್ಣುಗಳು ತೇವಗೊಂಡಿದ್ವು. ಅದಾದ ಬಳಿಕ ಸಾಕಷ್ಟು ಬಾರಿ ಬೆಂಗಳೂರಿಗೆ ಹೋದಾಗ ರಘುವಣ್ಣನ ಜೊತೆನೇ ರಕ್ಷಿತಾ ಇರ್ತಾರೆ, ಅವ್ರ ಜೊತೆ ಕುಕ್ಕಿಂಗ್ ವಿಡಿಯೋಸ್ಗಳನ್ನು ಮಾಡ್ತಾರೆ. ಸಾಕಷ್ಟು ಜನ ಹೇಳ್ತಾ ಇದ್ರು ಪ್ರತಿ ಬಾರಿ ರಕ್ಷಿತಾ ರಘುವಣ್ಣನ ಮನೆಗೆ ಹೋಗ್ತಾರೆ, ರಘುವಣ್ಣ ಯಾವಾಗ ಉಡುಪಿಗೆ ಬರ್ತಾರೆ ಅಂತ. ಹಾಗೆಯೇ ರಘು ಅವರು ಕೂಡ ಬಿಗ್ ಬಾಸ್ ಮನೇಲಿದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಉಡುಪಿಗೆ ಬರ್ತೀನಿ, ಆವಾಗ ಫಿಶ್ ಮಾಡಬೇಕು, ಹಾಗೆ ಮಾಡಬೇಕು, ಈ ರೀತಿ ಕುಕ್ಕಿಂಗ್ ಮಾಡಬೇಕು ಅಂತ. ಇದೀಗ ಇಬ್ಬರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ರಘುವಣ್ಣ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಳ್ಳೆ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ. ಅವರ ವಿಡಿಯೋಸ್ ಯಾವ ರೀತಿ ವೈರಲ್ ಆಗ್ತಾ ಇದೆ ಅನ್ನೋದು ನೀವು ನೋಡಿದ್ದೀರಿ. ಇದೀಗ ಕೊಟ್ಟ ಮಾತಿನಂತೆ ಉಡುಪಿಗೆ ಬಂದಿದ್ದಾರೆ. ರಘುವಣ್ಣ ಉಡುಪಿಗೆ ಬರ್ತಾ ಇದ್ದಂತೆ ರಕ್ಷಿತಾ ಅವರ ಸಂಭ್ರಮ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ವಿಡಿಯೋಸಲ್ಲಿ ಗಮನಿಸಿರ್ತೀರ. ತುಂಬಾ ಖುಷಿ ಪಡ್ತಾರೆ, ಅವ್ರ ಜೊತೆ ಎಲ್ಲ ಕಡೆ ಓಡಾಡ್ತಾರೆ. ಅವರಿಬ್ಬರ ಬಾಂಧವ್ಯ ಯಾವ ರೀತಿ ಅನ್ನೋದನ್ನು ಆ ಫೋಟೋಗಳಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ರಘು ಅವರು ಉಡುಪಿಗೆ ಬಂದು ಕೆಲ ಹೊತ್ತಲ್ಲಿ ರಕ್ಷಿತಾ ಜೊತೆ ಸಮಯ ಕಳೀತಾ ಇದ್ದಂಥ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಅಲ್ಲಿ ಹಾರವನ್ನು ಹಾಕ್ತಾರೆ. ಆವಾಗ ರಕ್ಷಿತಾ ಅವರ ಹೇರ್ ಹಿಂದ್ಗಡೆ ಫೋಲ್ಡ್ ಆಗಿರ್ತದೆ. ಆವಾಗ ರಘು ಅವರು ಎಷ್ಟು ಪ್ರೀತಿಯಿಂದ ಅದನ್ನು ಸರಿ ಮಾಡ್ತಾರೆ ಅಂದರೆ ರಘು ಅವರು ರಕ್ಷಿತಾ ಅವರನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ಇನ್ನು ಎಲ್ಲ ಕಡೆ ಕೂಡ ರಕ್ಷಿತಾ ರಘುವಣ್ಣನ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಒಳ್ಳೊಳ್ಳೆ ಕಡೆ ಊಟ ಮಾಡಿಸ್ತಾರೆ. ಜೊತೆಗೆ ಇಂಟ್ರೆಸ್ಟಿಂಗ್ ಅಂದರೆ ಅವರೊಂದು ಹಟ್ಟೇನು ಮಾಡಿದ್ದಾರೆ ಮನೆಯಲ್ಲಿ, ಅದರ ಇನಾಗ್ರೇಷನ್ನ ಕೂಡ ರಘುವಣ್ಣನ ಜೊತೆ ಕೈಯಲ್ಲೇ ಮಾಡಿಸ್ತಾರೆ. ಅದೇ ಆ ಒಂದು ಹಟ್ಟಲ್ಲಿ ಇಬ್ಬರೂ ಕೂಡ ಅಡುಗೆ ಮಾಡ್ತಾರೆ. ರಘುವಣ್ಣ ಫಿಶ್ ಕುಕ್ ಮಾಡ್ತಾರೆ, ಅದರಿಂದ ರೆಸಿಪೀಸ್ ಮಾಡ್ತಾರೆ. ಮಲ್ಪೆ ಮಾರ್ಕೆಟ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಒಂದಷ್ಟು ಜನಕ್ಕೆ ರಘುವಣ್ಣನನ್ನು ಪರಿಚಯಿಸ್ತಾರೆ, ಖುಷಿ ಪಡ್ತಾರೆ ರಕ್ಷಿತಾ. ಇನ್ನು ರಘು ಅವರು ಉಡುಪಿಗೆ ಬಂದಂಥ ಸಂದರ್ಭದಲ್ಲಿ ರಕ್ಷಿತಾ ಅವ್ರಿಗೊಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ನ ವೇದಿಕೆಯಲ್ಲೂ ಕೂಡ ರಕ್ಷಿತಾ ತಲೆಯಲ್ಲಿ ಇದ್ದಿದ್ದು ಮನೆಯಲ್ಲಿ ರಘುವಣ್ಣ ಇದ್ದಾರೆ ಅಂತ. ಅವ್ರು ಪದೇ ಪದೇ ಹೇಳ್ತಾರೆ, ರಘುವಣ್ಣ ಬಂದಿದ್ದಾರೆ, ಮನೇಲಿದ್ದಾರೆ, ನನಗೆ ಕಾಯ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅವರು ಇಬ್ಬರ ನಡುವೆ ಬಾಂಡಿಂಗ್ ಇದೆ ಅನ್ನೋದು ಗೊತ್ತಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರಘು ಅವರ ಏಜ್ ಏನು, ರಕ್ಷಿತಾ ಅವರ ಏಜ್ ಏನು ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಏಜ್ ಯಾವುದೂ ಕೂಡ ಮ್ಯಾಟ್ರ್ ಆಗಲ್ಲ ಅನ್ನೋದಕ್ಕೆ ಇದು ಬೆಸ್ಟ್. ಅವ್ರ ಮಧ್ಯೆ ಅಷ್ಟೊಂದು ಪ್ರೀತಿ ಇದೆ, ಸ್ನೇಹ ಇದೆ. ರಘು ಅವರು ಕೂಡ ರಕ್ಷಿತಾ ಅವರು ಏನೇ
ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ರು ಕೂಡ ಅದನ್ನು ತಿದ್ದಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ರಘು ಅವರ ಮಗ ಕೂಡ ಉಡುಪಿಗೆ ರಘುವಣ್ಣನ ಜೊತೆ ಬಂದಿದ್ದಾರೆ. ಅವರ ಪತ್ನಿ ಕೂಡ ರಕ್ಷಿತಾ ಅವರನ್ನು ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ ಅನ್ನೋದು ಬಿಗ್ ಬಾಸ್ ಮನೇಲಿ ಗೊತ್ತಾಗಿತ್ತು. ಅವರಿಗೋಸ್ಕರ ಏನೆಲ್ಲ ತೆಗೆದುಕೊಂಡು ಬಂದಿದ್ರು ಅಂತ. ಅದರಲ್ಲೂ ಕೂಡ ರಘುವಣ್ಣ ರಕ್ಷಿತಾಗೋಸ್ಕರ ಉಡುಪಿಗೆ ಬಂದಿದ್ದು, ಆಕೆಯನ್ನು ಕೇರ್ ಮಾಡ್ತಾ ಇರೋದು, ಆಕೆಯನ್ನು ನೋಡ್ತಾ ಇರೋದು, ರಕ್ಷಿತಾ ಹೇಳ್ದಂಗೆ ನಡ್ಕೊಳ್ತಾ ಇರೋದು. ಅಂದರೆ ರಕ್ಷಿತಾ ಹೇಳಿದ್ರು, ಯಾವತ್ತೂ ಕೂಡ ಕಷ್ಟ ಬಂದರೆ ನನಗೆ ರಘುವಣ್ಣ ಇರ್ತಾರೆ, ನನಗೇನಾದರೂ ಸಮಸ್ಯೆ ಆದರೆ ಒಂದು ಕಾಲ್ ಮಾಡಿದ್ರೆ ಸಾಕು, ರಘುವಣ್ಣ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಅಂತ. ಅದೇ ರೀತಿ ರಘು ಅವರು ನಡ್ಕೊಳ್ತಾ ಇದ್ದಾರೆ. ಅವರಿಬ್ಬರ ಬಾಂಧವ್ಯ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ರಘು ಅವರ ಏಳಿಗೆಯಲ್ಲಿ ರಕ್ಷಿತಾ ಅವರು ಯಾವ ರೀತಿ ಸಹಾಯ ಮಾಡ್ಬೋದು ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ರಕ್ಷಿತಾ ಏಳಿಗೆಯಲ್ಲೂ ಕೂಡ ರಘು ಅವರು ಅದೇ ರೀತಿಯಾದಂಥ ಕೈ ಜೋಡಿಸ್ತಾ ಇದ್ದಾರೆ. ಇಬ್ಬರೂ ಕೂಡ ಬೆಳೀತಾ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಅಭಿಮಾನಿಗಳ ಆಸೆ. ಅದರಲ್ಲೂ ಕೂಡ ಅವರಿಬ್ಬರು ಜೊತೆಗಿರೋದೇ ಒಂಥರ ಖುಷಿ. ಅದರಲ್ಲೂ ಕೂಡ ಉಡುಪಿಯಲ್ಲಿ ಸಾಕಷ್ಟು ಸಮಯವನ್ನು ಜೊತೆಯಾಗಿ ಕಳೆದಿದ್ದಾರೆ. ಅವ್ರ ಜೊತೆಗಿರುವಂತಹ ವೀಡಿಯೋಸನ್ನು ನೋಡಿದಾಗ ನಾನು ಕೂಡ ಸಾಕಷ್ಟು ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಿದೆ. ಅದಕ್ಕೆ ಬರುವಂಥ ರೆಸ್ಪಾನ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲರೂ ಕೂಡ ಅವರನ್ನು ಎಷ್ಟರ ಮಟ್ಟಿಗೆ ಇಷ್ಟಪಡ್ತೀರಿ, ಅವರಿಬ್ಬರು ಮುಂದೆ ಕೂಡ ಅದೇ ರೀತಿ ಇರಬೇಕು ಅಂತ ಎಷ್ಟರ ಮಟ್ಟಿಗೆ ಬಯಸ್ತೀರಿ ಅಂತ. ಎಲ್ಲರ ಆಶಯ ಕೂಡ ಇದೆ ಇದೇ ರೀತಿಯಾದಂಥ ಬಾಂಧವ್ಯ ಇನ್ನೂ ಕೂಡ ಮುಂದುವರಿಲಿ, ಇವರಿಬ್ಬರು ಸದಾ ಜೊತೆಯಾಗಿರಲಿ ಅನ್ನೋದು ಎಲ್ಲ ವೀಕ್ಷಕರ ಹಾರೈಕೆ ಕೂಡ. ನಿಮಗೇನು ಅನ್ನಿಸ್ತು ಅವರಿಬ್ಬರನ್ನ ಜೊತೆಯಾಗಿ ನೋಡಿ, ಅವರ ಬಾಂಧವ್ಯದ ಬಗ್ಗೆ ನೀವೇನು ಅಂತೀರಿ ಅಂತನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.